ಇದು ಪಿತೃಪಕ್ಷದ ಒಂದು ಬಾಟ್ಲು ಮಿಕ್ಕೈತೆ ಗೊತ್ತಾ, ಅದೊಂದು ಕುಡ್ಸೋ ಥರ ಪ್ರ್ಯಾಂಕ್ ಮಾಡೋಣ ಅವರು. ಸಾಕ್ಬಿಡು. ಹಾಂ, ಇನ್ನೊಂದು ಹಾಕು. ಸೊ ಅವ್ರು ಕುಡಿಯೋವರೆಗೂ ನಾವು ಸುಮ್ಮನೆ ಇರೋಣ, ಕುಡ್ದಾದ್ಮೇಲೆ ಹೇಳೋಣಲ್ಲ. ಅವತ್ತಿಂದ ನಾನು ಈ ಕರಗಿರೋ ಜ್ಯೂಸೇ ಕುಡಿಯೋದು ಬಿಟ್ಬಿಟ್ಟಿದ್ದೀರಿ. ಇದು ಪ್ರ್ಯಾಂಕ್. ನೀವು ಕುಡಿದಿದ್ದು 90 ml. ಅದು ಪ್ರ್ಯಾಂಕ್ ಕಣಮ್ಮ. ಏನ್ ಪ್ರ್ಯಾಂಕ್ ಎಣ್ಣೆ ಕುಡಿಸ್ತಾರೇನೆ? ಮನೇಲಿ ಕಿತ್ತೋದ್ ಬುದ್ಧಿ ಕಲ್ತ್ಬಿಟ್ಟಳೆ. ಅಂದ್ರೆ ನಮ್ಗೇನು ಅಷ್ಟೊಂದು ಇದಾಯ್ತಂತಲ್ಲ. ಏನತ್ತೆ ನೀನು ಹಂಗ್ ಹೊಡೆದಲ್ಲ, ವ್ಲಾಗ್ ಸಪೋರ್ಟ್ ಮಾಡಲ್ಲ ನೋಡಿ ನೀನು. ಹಲೋ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಲಮ್ಮ ಕಿಚನ್. ಅದೇನ್ ಇಲ್ದೇ ಇರೋದು ಹೇಳ್ಬೇಡ. ಅಲ್ಲ, ವೇದಾರಾಮ್ ಕೃಷ್ಣ ಯೂಟ್ಯೂಬ್ ಚಾನಲ್. ಈಗ ದೀಪಾವಳಿ ಆಗಿರೋದ್ರಿಂದ ಇವತ್ತೊಂದು ಭಾನುವಾರ ಕಡೆಯ ಆಸೆ ತೀರ್ಸ್ಕೊಂಡ್ಬಿಡಿ ಅಂತ ಫುಲ್ ರೊಚ್ಚಿಗೆದ್ದಿ ಬೆಳಗ್ಗೆನೆ ಎಲ್ಲ, ಬೆಳಗ್ಗೆನೂ ಮಟನ್, ಬೆಳಿಗ್ಗೆ ಬ್ಲಡ್ ಆಕ್ಚುಲಿ ಬ್ಲಡ್ ಬ್ರೇಕ್ಫಾಸ್ಟಿಗೆ, ಈಗ ಬಿರಿಯಾನಿ ಮಾಡ್ತವ್ರ ಲಂಚಿಗೆ. ಬೆಳಗ್ಗೆ ಇಳಿಸ್ಬಿಟ್ಟವ್ರ, ಆಗ್ಲೇ ಬ್ಲೆಡ್ನು ದೋಸೆನು ಇಳಿಸ್ಬಿಟ್ಟವ್ರೆ. ನೀವೇನ್ ಇಳಿಸಿದ್ರಿ? ನಾವು ಇವತ್ತೇನಿಲ್ಲ, ಬರೀ ಚಪಾತಿ ಮತ್ತೆ ಬೀನ್ಸ್ ಪಲ್ಯ. ನೀನ್ ಸೆಂಟ್ರಲ್ಲಿ ಇಳಿಸಿರ್ತೀನಿ. ನಾನು ಇವತ್ತೇ ಮಟನ್ ತಿಂದಿದ್ದು. ಕೂತ ನಮ್ಮ ಮನೇಲಿ ವಾರಕ್ಕೆ ಒಂದ್ಸರಿ ಮಾಡ್ತೀವಿ. ಅಂದ್ರೆ ಅಷ್ಟು ನಾನ್ ವೆಜ್ ಲವರ್ಸ್ ಅಂತಾನು ಅಲ್ಲ ಅಂತಾನು ಅಲ್ಲ, ಬಟ್ ಇವ್ರು ಪ್ಯೂರ್ ನಾನ್ ವೆಜ್ ಲವರ್ಸ್. ಇವರು ಬಿರಿಯಾನಿ ಚಿಕನ್ ಆಗಿಲ್ಲ ಅಂದ್ರೆ ಬಿರಿಯಾನಿ ಕಬಾಬ್ ಅಂತ ಇರ್ತಾರೆ. ಏನಿಲ್ಲ ತಗೋ. ಓಕೆ, ಇವತ್ತು ಬಿರಿಯಾನಿ ಕಾರ್ಯಕ್ರಮ ಇದೆ. ಇನ್ನು ಮೇಕಿಂಗ್ ಎಲ್ಲ ತೋರ್ಸ್ಕೊಂಡು, ಐ ಮೀನ್ ನಿಮ್ಗೆ ಮೇಕಿಂಗ್ ಎಲ್ಲ ನಿಮ್ಗೂ ಗೊತ್ತಿರುತ್ತೆ. ನಾವು ನಾರ್ಮಲ್ ನಾಟಿ ಸ್ಟೈಲ್ ಮನೆ ಮಾಡೋದು, ನಾವು ಡಿಫ್ರೆಂಟ್ ಆಗಿ ಏನ್ ಮಾಡ್ತಿಲ್ಲ. ಎಲ್ಲಾರು ಮಾಡ್ದಂಗೆ ನಾವು ಮಾಡ್ತೀವಿ, ಆದ್ರೆ ಒಬ್ಬೊಬ್ರು ಕೈ ಟೇಸ್ಟ್ ಒಂದೊಂದರ ಮಾಡಾಗ್ಲಿ, ಅವಾಗ ನಾನು ರಿವ್ಯೂಸ್ ಕೊಡ್ತೀನಿ. ಇವ್ರೀಗ ಬಿರಿಯಾನಿ ಮಾಡ್ಬಿಡ್ಲಿ, ಆಮೇಲೆ ತಿಂದ ಮೇಲೆ ಟೇಸ್ಟ್ ಹೇಗೆ. ಇದಕ್ಕೆ ನೋಡು ತೋರಿಸಿದ್ದು ಪುದೀನ, ಕೊತ್ತಂಬರಿ ಸೊಪ್ಪು ಪ್ಲಸ್ ಸ್ವಲ್ಪ ಓಂ ಕಾಳು. ನಾವು ಸುಮ್ನೆ ಒಂದು ಕಿಚನ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಅಂದ್ರೆ ಏನು, ರೂಟ್ ಪುದೀನ ಇಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದೀನಿ. ನೀನು ಮಧ್ಯ ಮಾತಾಡಿ ಹಾಳು ಮಾಡ್ತೀಯಲ್ಲ. ಹಸಿಮೆಣಸಿನಕಾಯಿ ಹೇಳಕ ನಾನೇನ್ ಹಾಳು ಮಾಡ್ದೆ? ಮತ್ತೆ ಜಿಮಾ ಅಂತಲೇ ಮಾಡಿ ತಪ್ಪಲ್ಲ, ಅದು ನನ್ನ ಹತ್ರ ಮಾತ್ರ. ಅದು ಬೋಲಿ ಸ್ವಲ್ಪ ಖಾರ ಕಮ್ಮಿ ಅನ್ಸುತ್ತೆ. ಚಿಲ್ಲಿ ಪೌಡರ್ ತಾನೆ? ಏನ್ ಚೆಫ್ ನೀನು? ಖಾರ ಪುಡಿ ಯಾರಂತ ಗೊತ್ತಿಲ್ಲ ನಿಂಗೆ? ಅಲ್ಲ, ನೀವ್ ಏನೇನ್ ಇಕ್ಕೊಂಡು ನಾನು 1.5 ಸ್ಪೂನ್ ಹಾಕ್ತೀನಿ. ವೇದ ಹಸಿಮೆಣಸಿನ್ಕಾಯಿ ಹಾಕಿದ್ಯಾ? ದಗ್ಗನ್ ಪುಟ್ಟಿ ಕಿವಿಲಿ ಬಾಯಲ್ಲೆಲ್ಲ ಹೊಗೆ ಬರಂಗ್ ಮಾಡ್ಬೇಡ. ಆಮೇಲೆ ಹಂಗ ಅನ್ಕೊಂಡೆ ಸೊರ್ರ ಅನ್ಕೊಂಡೆ ತಿನ್ಬೇಕಾಗಿರೋದು. ಸೊರ್ರು ನೀನೇನ ಮಾಡ್ತಿದ್ದೆ, ಚಿಕನ್ ಹಾಕ್ಬಿಟ್ಟೆ. ಮೂಗ್ ಸೊರ್ರು, ಕಿವಿ ಎಲ್ಲ ರೆಡ್ಡು. ಈಗ ಇದಕ್ಕೆ ಬಿಸಿ ಹೊಡಿತಾರೆ ನೋಡು. ಇಡೀ ಹಾಕಿರ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಒಂಚೂರು ಎಕ್ಸ್ಟ್ರಾ ಹಾಕಿದೀನಿ. ಮೊಸರು ಕೊಡಿನಾ? ಕೊಟ್ನಲ್ಲ ಆಗ್ಲೇ ತಂದ್ಕೊಟ್ಟಿದೀನಿ. ಇಲ್ಲ ಇವಾಗ ಏನು ಕೊಡೋದು ನಾನು? ಎಲ್ಲಿಕ್ಕಿದ್ಯಾ? ಫ್ರಿಜ್ ನಮ್ಮ ಅಮ್ಮ ತಗೊಂಡು ಇಕ್ಕಿರ್ಬೇಕು ಫ್ರಿಜ್ ಅಲ್ಲಿ. ಘಮ ಘಮ ಅನ್ನುತ್ತಿದೆ. ಒಂದು ನೈಟಿ ಹೊಡೆದ್ಬಿಟ್ಟು ಅದು ಕಷ್ಟಪಟ್ಟು ಮೇಕೆ ಮುಳುಗ್ತಿರತ್ರ. ಏನ್ ಮಾಡೋದು ಪಾಪ ಅವರು. ಅವ್ರೇನು ಸಿಹಿಕೈ ಸಾರು ಅವರೇ ಮಾಡ್ಬೇಕು. ಕೈ ಸಾರು ಸಾರು ಮತ್ತೆ ಏನ್ ಹೇಳ್ಬೇಕು ಅವ್ರಿಗೆ? ಸಿಹಿಕೈ ಚಂದ್ರು ಸಾರು ಸಾಂಬಾರು ಅವ್ರು ನೋಡಿದ್ರೆ ನೊಂದೋಗ್ಬಿಡ್ತಾರೆ. ಹಿಂಗೆಲ್ಲ ಕರಿ ಹೆಂಗವ್ರ ನನ್ನ ಅಂತ. ಪಾಪ ಅವ್ರೇನ್ ಹಂಗೆಲ್ಲ ಅನ್ಕೊಳಲ್ಲ. ನಮ್ಮಂತವ್ರು ಪಾಪ ಸಪೋರ್ಟ್ ಮಾಡ್ತಾರೆ. ಆಹಾ ಆಹಾ, ಡೈರೆಕ್ಟ್ ಆಗಿ ಹಂಗೆ ಹೇಳ್ಬೋದಾನೆ ಸ್ಟವ್ ಮೇಲೆ. ಅದ್ಯಾಕೆ ಸೀದೋಗಲ್ಲ, ಹಸಿ ಪೀಸ್ ಇದ್ಬಿಟ್ಟಿತ್ತು. ಸೀದೋಗಲ್ಲ ಮಗನೇ, ಇದೆಲ್ಲ ಟೆಕ್ನಿಕ್ ತಿಳ್ಕೊಬೇಕು ನೀನು. ಅದಕ್ಕೆ ನೀನ್ ಇನ್ನು ಎಲ್ಲಿ ಟೆಕ್ನಾಲಜಿ ಹಾಕ್ಬೇಕು ಅಲ್ಲಿ ಹಾಕಲ್ಲ. ಚೇಲ್ಡ್ ಚಪಾತಿ ಇನ್ನೋದು ಅದಕ್ಕೆ ನಿನ್ನ. ಆಯ್ತಜ್ಜಿ, ಸಾರಿ. A few moments later. ಇವಾಗ ಎಲ್ರದ್ದು ಊಟ ಆಯ್ತು, ಎಲ್ಲಾನು ಆಯ್ತು. ನಮ್ಮ ಲೇಡೀಸ್ ಅಲ್ಲಿ ಟಾಕ್ ಮಾಡ್ತಾ ಇದ್ದಾರೆ. ಫುಲ್ಲು ಯಾವುದೋ ಲೋಕದಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಮಾತು ಅಪ್ಪ, ಇವ್ರಿಗೆ ಒಂದು ಪ್ರ್ಯಾಂಕ್ ಮಾಡೋಣ. ಏನು ಪ್ರ್ಯಾಂಕು? ಇದು ಪಿತೃಪಕ್ಷದ ಒಂದು ಬಾಟ್ಲು ಮಿಕ್ಕೈತೆ ಗೊತ್ತಾ, ಅದೊಂದು ಕುಡ್ಸೋ ಥರ ಪ್ರ್ಯಾಂಕ್ ಮಾಡೋಣ. ಬೇಡ ಬಿಡಮ್ಮ, ಏನು ಹೆಚ್ಚು ಕಡಿಮೆ ಕುಡ್ಸೋದು ಬೇಡ. ಈಗ ಸೀರಿಯಸ್ಸಾಗಿ ಕುಡ್ಸೋದು ಬೇಡ. ಸೀರಿಯಸ್ಸಾಗಿ ಕುಡ್ಸೋರೆ ಅಷ್ಟೇ. ಈಗ ನಾನು ಇಬ್ಬರು ಅಟ್ಟಾಡ್ಸ್ಕೊಂಬರ್ತಾರೆ. ಏನು ಗೊತ್ತಾ,
ನಮ್ಮ ಕೂಲ್ ಡ್ರಿಂಕ್ದು ಒಂದು ಬಾಟ್ಲ್ ಇದೆ ಗೊತ್ತಾ, ಆ ಬಾಟ್ಲ್ ಜ್ಯೂಸ್ನ 2 ಗ್ಲಾಸ್ಗೆ ಹಾಕಿ ಅದನ್ನು ನೀರು ಮಿಕ್ಸ್ ಮಾಡೋಣ. ಸೊ ಕಲರ್ ಚೇಂಜ್ ಆಗುತ್ತೆ, ಅದು ಎಣ್ಣೆ ಥರನೇ ಕಾಣುತ್ತೆ. ಈ ಎಣ್ಣೆ ಬಾಟ್ಲ್ ಚೆಕ್ ಮಾಡೋಕ್ಕೆ ಎಣ್ಣೆ ಬಾಟ್ಲಲ್ಲಿರೋ ಅರ್ಧ ಎಣ್ಣೆನೇ ಇನ್ನೊಂದು ಗ್ಲಾಸಿಗೆ ಹಾಕಿ ಲಾಕ್ ಮಾಡೋಣ. ಸೊ ಅವ್ರು ಕುಡಿಯೋವರೆಗೂ ನಾವು ಸುಮ್ಮನೆ ಇರೋಣ, ಕುಡ್ದಾದ್ಮೇಲೆ ಹೇಳೋಣ ಲೈಕ್ ಇದು ಪ್ರ್ಯಾಂಕ್ ಅಂತ. ಅರ್ಥ ಆಯ್ತಾ? ಹಾಂ, ಸೀರಿಯಸ್ ಆಗಿ ಕುಡ್ಸೋದು ಬೇಡ. ಈ ಕೂಲ್ ಡ್ರಿಂಕ್ ಬಾಟ್ಲಿಂದ ಮಾರಿಸ್ಬಿಟ್ಟು ಕುಡ್ಸೋಣ, ನಂಬ್ಸೋಣ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೋ ನನ್ನ. ಈಗ ಬಾ, ಅದು ಬಾಟ್ಲು ರೆಡಿ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಬಾ. ಇರಪ್ಪ, ಇದು ನೋಡು, ಇದು ನೋಡಿದ್ದೀವಿ ಅದ ಕೂಲ್ ಡ್ರಿಂಕ್ ಬಾಟ್ಲು ಗೈಸಿಗೆ ನೋಡಿ, ಇವೆರಡು ಇಟ್ಕೊಂಡಿದ್ದೀವಿ. ಯಾವ ಬ್ರ್ಯಾಂಡ್ಗೆ ಎಲ್ಲ ನಾವು ಯಾವುದು ಪ್ರಮೋಟ್ ಮಾಡ್ತಿಲ್ಲ, ನೀವು ಇದ್ರ ಸವಾಸಕ್ಕೆ ಹೋಗ್ಬಿಟ್ಟು ಇಟ್ಸ್ ಜಸ್ಟ್ ಪ್ರ್ಯಾಂಕ್. ಪಿತೃಪಕ್ಷಗೆ ಎಡೆ ಇಕ್ಕಿದೊಂದು ಬಾಟ್ಲ್ ಮಿಕ್ಕೋಗ್ಬಿಟ್ಟಿದೆ. ಸೊ ಅದು ಇದನ್ನು ಅದನ್ನು ಮುಟ್ಬಿಡೋದು, ಆಮೇಲೆ ಸವಾಸಕ್ಕೆ ಹೋಗೋಣ. ಇದನ್ನು 2 ಗ್ಲಾಸಿಗೆ ಸ್ವಲ್ಪ ಹಾಕು. ಟೇಸ್ಟು ಕೆಟ್ಟದಾಗಿರುತ್ತಲ್ಲ, ನಂಬಲ್ಲ. ಸ್ವಲ್ಪ ಹಾಕು, ನೀರು ಬೇರೆ ಹಾಕ್ತೀವಿ ಅದಕ್ಕಿಂತ. ಸ್ವಲ್ಪ ಹಾಕು. ಹಾಂ, ಸಾಕು, ಅದಕ್ಕೆ ಹಾಕು. ಸಾಕು. ಈಗ ನೀರು ಹಾಕೋದಕ್ಕೆ ಒಂಚೂರು ಹಿಂಗೆ ಹಂಗೆ ಗೊತ್ತಾಗುತ್ತೆ. ಅದು ಗ್ಯಾಸ್ ಇದೆಯಲ್ಲ, ಡೌಟ್ ಬರುತ್ತೆ. ಸ್ವಲ್ಪ ನೀರು ಹಾಕು. ಏನು ಬೇಕಾಗಿಲ್ಲ ಅನ್ಸಪ್ಪ. ಏನು ನೀರು? ಅದು ತುಂಬ ಕಪ್ಪಗಿದೆಯಲ್ಲ, ಕೂಲ್ ಡ್ರಿಂಕ್ ಅಂತ ಗೆಸ್ ಮಾಡಬಾರ್ದು ಅವರು. ಸಾಕ್ಬಿಡು. ಹಾಂ, ಇನ್ನೊಂಚೂರು ಹಾಕು. ಹಾಂ, ಬಿಡು, ಹೊಸ ಥರ ಜೀರಾ ಜ್ಯೂಸ್ ಅಂದ್ಬಿಡು. ಸಾಕು. ಈಗ ಈ ಬಾಟ್ಲನ್ನ ಅವರು ಚೆಕ್ ಮಾಡಿಬಿಡ್ತಾರೆ. ನಾವು ಇದನ್ನೇ ಕೊಡ್ತೀನಿ. ಒಂದು ಗ್ಲಾಸ್ ಹೇಳ್ತೀನಿ. ಒಂದು ಗ್ಲಾಸ್ ತಗೊಂಡು ಇದರಲ್ಲಿ ಒಂದಿಷ್ಟು ಬಕ್ಸು, ಅವ್ರಿಗೆ ಇದೇ ಕೊಟ್ಟಿದ್ದೀವಿ ಅಂತ ಅನಿಸ್ಬೇಕು. ಇದು ಬಕ್ಸು ಅವ್ರು ಏನು ಮಾಡ್ತಾರೆ ನೋಡ್ಕೊಂಬರ್ತೀನಿ. ಸೊ ಇಷ್ಟೇ, ನಾವು ನಮ್ಮ ಅಮ್ಮನ ನಮ್ಮ ಅತ್ತೆನ ಬಲಿ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹೆದರಿಸ್ತೀವಿ. ಸೊ ನಾನು ನನ್ನ ಫ್ರೆಂಡ್ಗೆ ಹೇಗೆ ಟ್ರ್ಯಾಕ್ ಮಾಡಿದೆ ಅದೇ ಥರ ಇಲ್ಲಿ ನನ್ನ ಕ್ಯಾಮ್ರಾ ಸಿಗ್ತೀನಿ. ನೋಡೋಣ, ಅವರು ಇಲ್ಲಿ ಕರೆದಿಕ್ಕೆ ಕೊಡ್ತೀನಿ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಹೆಂಗೆ ಉಗಿತಾರೆ. ಅದು ಜ್ಯೂಸಲ್ಲಿ ಬೇಡ ಅಮ್ಮ, ಇದು ಜ್ಯೂಸ್ ತಂದಿ ಬಾ ಕುಡಿ. ಈ ಚಿಕನ್ ತಿಂದಿಲ್ಲ, ಅದಕ್ಕೆ ಜ್ಯೂಸ್ ತರಿಸಿದ್ದೀನಿ, ಬರ್ರಿ ಕುಡೀರಿ. ಚಿಕನ್ ತಿಂದಿಲ್ಲಮ್ಮ, ಗ್ಯಾಸ್ ಬರಲಿ. ನೀನು ಡವ್ವು ಐಸ್ ಸಿಕ್ಬೇಡ ನೀನು. ಕುತ್ಕೋ. ತಂದೆ ಅಲ್ಲೇ ಇರು. ಆಪ್ ಮಾಡಿ ಫೋನ್. ಯಾವಾಗೂ ತಲೆನೋವು ಬರಲ್ಲ ನಿಮ್ಗೆ. ನಾವು ಊಟ ತಿಂದಿದ್ದೆ 4 ಗಂಟೆಗೆ. ಕರ್ರಿಗೆ ಅದೊಂಥರ ಜೀರಿಗೆ ಜ್ಯೂಸು. ಹಂಗೆ ಅಪ್ಪ ನಿಂಗೆ ಕೊಟ್ಟಿಲ್ಲಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುಡಿತೀನಿ, ಒಂಚೂರು ಕೊಡು. ಇವಾಗ ತಾನೇ ಐಸ್ ಕ್ರೀಮ್ ತಿನ್ನಲ್ಲ ನಾನು. ಜಮಾನ್ದಾರ್ ಕೊಕೊಕೋಲಾ ಕುಡಿದ್ಬಿಟ್ಟು ಏನಾಗಲ್ಲ ಕಣಮ್ಮ. ಹೌದಾ? ಅವತ್ತಿಂದ ನಾನು ಈ ಕರ್ಗಿರೋ ಜ್ಯೂಸೇ ಕುಡಿಯೋದು ಬಿಟ್ಬಿಟ್ಟಿದ್ದೀರಿ. ಅಪ್ಪ ಅಲ್ಲೇ ಕುಡೀತು, ನೀವು ಒಳಗಡೆ ಇದ್ರಲ್ಲ, ಅದಕ್ಕೆ ಇವಾಗ ಕರ್ದೆ. ಈ ಕರ್ಗಿರೋ ಜ್ಯೂಸ್ ಅಂತ ಇಷ್ಟ ಅಮ್ಮ. ಅದು ಇದೆಲ್ಲ ತೇಗ ಆಚೆ ಬರುತ್ತೆ. ಏನೋ ಅಂತಾರಲ್ಲ, ಅದ ಆ ಥರ ಅಲ್ಲ, ಸ್ವಲ್ಪ ಜೀರಿಗೆ ಜ್ಯೂಸ್. ಅದು ಗ್ಯಾಸ್. ಚಿಕನ್ ಮಸಾಲೆ ತಿಂದಿದೀವಲ್ಲ, ಅದೊಂದು ತೇಗ್ ಬರುತ್ತೆ. ಅದೇ ಹೊಸ ಬ್ರ್ಯಾಂಡು, ಒಳ್ಳೆ ಸಕ್ಕತ್ತಾಗಿದೆ ಅಂದ್ರೆ ಅದಕ್ಕೆ ಬ್ರ್ಯಾಂಡ್ ಗೀಂಡ್ ಅಂತ ಹೇಳ್ತಾ ಇಲ್ಲ. ಈ ತರ ಬೇರೆ ಯಾವುದೋ ಹೊಸ ಕಂಪನಿದು ಅಂತ. ಏನ್ ಬಾಟ್ಲು ಹಾಕಿ ಕುಡ್ಕೊಂಬಿಟ್ಟ ಮಿಕ್ಕಿದು. ಲಾಸ್ಟ್ ಈಗ ನಾವು ಕುಡ್ಕೊಂಡ್ವಿ, ಅವನು ಅವ್ನ ಫ್ರೆಂಡ್ ಕುಡ್ದ್ಬಿಟ್ಟು ಹೋದ್ರು ಆಚೆ. ಯಾವ್ದೋ ಎಕ್ಸ್ಪೈರ್ ಆಗ್ಬಿಟ್ಟೈತೆ ನೋಡಿ. ಎಕ್ಸ್ಪೈರ್ ಏನಾಗಿಲ್ಲ, ಕುಡಿ, ಗ್ಯಾಸ್ ಬರುತ್ತೆ ಚೆನ್ನಾಗಿ ಆಚೆ. ಹಾ, ಚೆನ್ನಾಗಿ. ಇನ್ನೊಂದ್ ಸ್ವಲ್ಪ ಕೊಡ್ಲಾ? ಗ್ಯಾಸ್ ಬರ್ತದೆ. ಹಾ, ಚಿಕನ್ ತಿಂದಿಲ್ಲ, ಮಸಾಲೆ ಸಪ್ಪೆ ಆಮೇಲಿಂದ ಅದು ಫಾರ್ಮುಲಾ. ಶುಗರ್ ಬರಬಾರ್ದಲ್ಲ. ಹೆಲ್ದಿ ಬ್ರ್ಯಾಂಡ್ ಅದು. ಜ್ಯೂಸಸ್ ಬಿಂದು ಜೀರಾ ಮೈನಸ್ ಶುಗರ್.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಜೀರಿಗೆ ವಾಸನೆ ಹೊಡಿತಾರೆ ಬಿಂದು ಜೀರಿಗೆ ಅಂದ್ರೆ ಅದು ಒರಿಜಿನಲ್ ಕುಡ್ದ್ಬಿಟ್ಟು ಏನ್ ಮುಸ್ತಿ ಕುಡ್ದಿದ್ದೆ ಉಂಟಂತೆ. ಏನು ಇದು ಒಂಥರ ಈ ಸ್ವಲ್ಪ ಈ ಮೆಡಿಸನ್ ಕೊಡ್ತಾರ ಗೊತ್ತ ORS ತರ ಶುಗರ್ಲೆಸ್ ಫಾರ್ಮುಲಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಶುಗರ್ ಬರಬಾರ್ದು, ಶುಗರ್ ತಿನ್ಬಾರ್ದು. ನಿಮ್ಮ ಅಮ್ಮ ಶುಗರ್ ತಿಂದ್ರು ದಪ್ಪ ಆಗಿ ನಾನು ಶುಗರ್ ಕಡಿಮೆ ತಿನ್ಬೇಕು. ಅಲ್ಲ ಇವರು ಸ್ವೀಟ್ ತಿನ್ಬಿಟ್ರೆ ದಪ್ಪ ಆಗ್ಬಿಟ್ಟಿದ್ದೆ. ನಾ ಸ್ವೀಟ್ ಅಲ್ಲಿ ತಿಂದು ಮತ್ತೆ ಏನೋ ಒಂಥರ ಡೌಟ್, ಏನೋ ಒಂಥರ ಒಬ್ಬೊಬ್ರು ಏನು ಹೋಗ್ರತಾರ ಇಲ್ಲ, ಅದು ಫಾರ್ಮುಲಾ. ಈಗ ಎದ್ನಡಿ ರೀಲ್ಸ್ ಮಾಡ್ಬೇಕು ನಾವು. ಎಷ್ಟೊಟ್ಟಿಂದ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇವಾಗ ಯಾರು ಮಾಡ್ತಾರ ಹೋಗಿ? ಏಯ್ ಬಿಸ್ನೆಸ್ ಏನ್ ಫ್ರಾಂಕಿಂಗ್ ಮಾಡ್ತಾ ಇಲ್ಲ ತಾನೇ? ಫ್ರಾಂಕ್ ಏನ್ ನಾನು ಮಾಡ್ತಿಲ್ಲ, ನಿಜ ಫಾರ್ಮುಲಾ ಅದೇ. ಅಯ್ಯೋ ಫಾರ್ಮುಲಾ ಅಂದ್ರೆ ಒಳ್ಳೇದೇ ಒಳ್ಳೇದೇ. ನನಗೆ ಇವ್ರು ಹೇಳದ್ ನೋಡ್ರೆ ಒಂದ್ಸತಿ ಮೆಡಿಸಿನ್ ಅಂತಾಳೆ. ಈಗೇನೋ ಫಾರ್ಮುಲಾ ಅಂತಲ್ಲ, ಏನ್ ಫಾರ್ಮುಲಾನೇ? ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ ನಾನು. ಸೆಕೆಂಡ್ಸ್ ಬಿಟ್ಟವ್ರು ಜೀರಾದು ಅದು ಏನ್ ನಮ್ಮನ್ನ ಅಷ್ಟೊಂದು ಬಗ್ಗು ಮಾಡ್ಕೊಂಡ್ಬಿಟ್ಟಿದ್ರು ನೀವಿಬ್ರು. ಇವಾಗ ನಮ್ಮಿಬ್ರು ಕೊಟ್ಟರೆ ನಮ್ಮೇ ಟ್ರಯಲ್ ಮಾಡೋರ. ಅಯ್ಯೋ ಸಾರಿ ಆಯ್ತು, ಪ್ರಾಂಕೇ ಇದು. ಆದ್ರೆ ಅಪ್ಪ ಆನ್ಸರ್ ತಡ್ಕೊಳಕ್ಕಾಗ್ಲಿಲ್ಲ. ಯಾವ್ದೋ ಯಾವ್ದೋ ಅಪ್ಗಾರಿ ನಂಗೆ ಗೊತ್ತಿಲ್ಲ, ನಂಗೆ ಟೆನ್ಷನ್ ಆಗೋದು ಈಗ. ನಂಗೆ ಗೊತ್ತಿಲ್ಲ. ಇದು ಪ್ರ್ಯಾಂಕ್. ನೀವು ಕುಡ್ದಿದ್ದು 90 ml. ಇಲ್ಲ ಇಲ್ಲ ಏನಾಗಲ್ಲ ಕೊಡಕ್ ಬಂದೆ ಅಮ್ಮ. ಅದ್ ಪ್ರ್ಯಾಂಕ್ ಕಣಮ್ಮ. ಏನ್ ಪ್ರ್ಯಾಂಕ್ ಎಣ್ಣೆ ಕುಡಿಸ್ತಾರೇನೆ? ಮನೇಲಿ ಕಿತ್ತೋದ್ ಬುದ್ಧಿ ಕಲ್ತ್ಬಿಟ್ಟೋಳೆ. ಪ್ರ್ಯಾಂಕ್ ಅಪ್ಪನ ಸೇರಿ ಏನ್ ಅನ್ಸ್ತಾ ಇಲ್ಲ. ಜಾಸ್ತಿ ನೀರ್ ಹಾಕಿದ್ಯಾ? ಕುಡಿದ್ರ ನೋಡ, ಅಲ್ಲಿ ಕ್ಯಾಮ್ರಾ ನೋಡ. ಪ್ರ್ಯಾಂಕ್ ಅದು. ಫ್ರ್ಯಾಂಕ್ ಅತ್ತೆ ಫ್ರ್ಯಾಂಕ್. ಎಣ್ಣೆ ಕುಡ್ಸೋದಂತ ಹೇಳ್ತಿಲ್ಲ ನಿಂಗೆ. ಒಂದ್ ಬಾಟ್ಲು ಮಿಕ್ಕಿತ್ತು, ಅದು ಬೇಕಾ ನೋಡು. ಮೈಕು ನೀವು ಮಾತಾಡೋದ್ ಕೇಳಿಸ್ರಿ ಅಂತ ಇಲ್ಲಿ ಹಾಕಿದೀನಿ. ಹೇಳೋರು ಕೇಳೋರು ಯಾರು ಇಲ್ಲ ಕಣೆ ನಿಮ್ಗೆ. ಹೇಳೋರು ಕೇಳೋರು ಇದ್ರೆ ಪ್ರ್ಯಾಂಕ್ ಪ್ರ್ಯಾಂಕ್ ಅಂದ್ರೆ ನಮ್ಗೇನು ಅಷ್ಟೊಂದು ಇದಾಯ್ತು ಅಂತಲ್ಲ ಪಾಪಿಗಳ. ಪ್ರ್ಯಾಂಕ್ ಅದು ಅಲ್ಲ, ನಮ್ಗೇನು ಅಷ್ಟೊಂದು ಇದಾಯ್ತಲ್ಲ. ಕುಡಿದ್ರಾ? ಈಗ ಇನ್ನೂ ನೊಂದೋಯ್ತಾರೆ. ಈಗ ನಿಜ ಹೇಳಿಲ್ಲ ಅಂದ್ರೆ ನೀವು ಒರಿಜಿನಲ್ ಎಣ್ಣೆ ಕುಡ್ದಿಲ್ಲ. ಅರ್ಥ ಆಯ್ತಾ? ರಿಯಾಕ್ಷನ್ ನೋಡಿ. ಒರಿಜಿನಲ್ ಎಣ್ಣೆ ಕುಡ್ದಿಲ್ಲ ಅಂದ್ರೆ ಎಣ್ಣೆ ಬಾಟ್ಲ್ ಇತ್ತು ನಮ್ಮ ಮನೇಲಿ ಪಿತೃ ಪಕ್ಷದ್ದು. ಅದಪ್ಪ ಮೊನ್ನೆ ಕೊಡ್ತೀನಿ ಅಂತೂ ಅಷ್ಟ್ರಲ್ಲಿ ನಾನು ಕೊಡ್ಬೇಡ ಇರಪ್ಪ, ಇವ್ರ ಮೇಲೆ ಪ್ರ್ಯಾಂಕ್ ಮಾಡೋಣ ನಾವು. ಇದನ್ನ ಮೊದ್ಲೇ ಮಾತಾಡ್ಕೊಂಡಿದ್ವಿ ಪ್ರ್ಯಾಂಕ್ ಮಾಡೋಣ ಅಂತ. ನೀವು ರೂಮ್ಗೆ ಹೋದೆ, ಆ ಎಣ್ಣೆ ಬಾಟ್ಲಲ್ಲಿ ಅರ್ಧ ಎಣ್ಣೆ ಆಚ್ಕಾಕಿ ನೀವು ಒಂದ್ ವೇಳೆ ಚೆಕ್ ಮಾಡ್ಬಿಟ್ರೆ ಅಂತ ಎಣ್ಣೆನ ಅರ್ಧ ಬಾಟ್ಲು ಖಾಲಿ ಮಾಡಿ ಅಂದ್ರೆ ಬೇರೆ ಕ್ಲಾಸ್ಗೆ ಹಾಕಿದ್ವಿ ಅಷ್ಟೇ, ಕುಡ್ದಿಲ್ಲ. ಕೂಲ್ ಡ್ರಿಂಕ್ ಬಾಟ್ಲಲ್ಲಿರೋ ಕೂಲ್ ಡ್ರಿಂಕಿಗೆ ನೀರ್ ಹಾಕಿ ನಿಮ್ಗೆ ಕೊಟ್ವಿ. ಅದಕ್ಕೆ ನಿಮ್ಗೆ ಸಾಮಾನ್ಯಗೆ ಎಣ್ಣೆ ಕುಡಿದ್ರೆ ಹೆಂಗೆ ತಲೆ ದಿಮ್ಮನ್ನಂಗ್ ಆಯ್ತದೆ, ಕಣ್ ಮಂಜಂಗ್ ಆಯ್ತದೆ. ಅಲ್ಲ ನಮ್ಮಮ್ಮ ಸೆಪ್ಪೆ ನೀರ್ ಕುಡ್ದ್ಬಿಟ್ರೆ ನಂಗೆ ಹೆಂಗೋ ಆಡ್ತದೆ. ನಾನು ಏನ್ ಹೇಳೋಣ. ಅದೇನ್ ಗೊತ್ತಾ, ಆ ಕರ್ಗೈತೇನ ಜ್ಯೂಸ್ ನೋಡೇ ಒಂಥರ. ಆ ಕರ್ಗಿರೋ ಜ್ಯೂಸ್ಗಳು ನಾನು ಯಾವತ್ತೂ ಕುಡ್ದಿಲ್ಲ. ಯಾವಾಗ ಕರ್ಗಿರೋ ಜ್ಯೂಸೇ ಕುಡಿಯಲ್ಲ. ಬೇಕಾದ್ರೆ ಇನ್ನೂ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಬಾ, ನಾನು ಪ್ರೂಫ್ ತೋರಿಸ್ತೀನಿ. ಬೈಲಿ ಬೈಲಿ. ಎಂತದು ಇಲ್ಲ ನೋಡು. ಇದು ಅರ್ಧ ಬೇರೆ ಗ್ಲಾಸ್. ಸಪೋಸ್ ನೀವು ಬಂದು ಚೆಕ್ ಮಾಡ್ಬಿಟ್ರೆ ಅಂತ ಹಂಗೆ ಇಕ್ಕಿದ್ವಿ. ಚೆಲ್ಲಿಲ್ಲ ಅಲ್ಲೇದೋ ಗ್ಲಾಸಲ್ಲಿ. ಇದಕ್ಕೆ ನೀರ್ ಬೆರೆಸಿ ಕೊಟ್ವಿ. ಇಷ್ಟ ಕರ್ರಗಿರೋ ನೋಡ್ಬಿಟ್ರೆ ಅದೇ ನೀರ್ ಹಾಕಿರೋದಕ್ಕೆ ಟೇಸ್ಟ್ ಇಲ್ಲ. ಅಲ್ಲ, ಇಷ್ಟು ಅಷ್ಟ್ ಕರ್ರಗಿರೋದ್ ಕೊಟ್ಬಿಟ್ರೆ ನೀವು ಕಂಡಿಡಿದ್ ಬಿಡ್ತೀರಾ ಅಂತ ನಾನೇನ್ ಮಾಡ್ದೆ, ಅದಕ್ಕೆ ನೀರ್ ಬೆರೆಸು ಅಂತ ಅಪ್ಪಂಗೆ ಹೇಳ್ದೆ. ಬದ್ನೆಕಾಯಿ
ಇಲಾಖೆ ನಮ್ಮ ಅಪ್ಪ ಏನಪ್ಪ ಹೇಳಿದ್ದೇನು ಅಬಕಾರಿ ಇಲಾಖೆ ಅಂದ್ರೆ ಎಣ್ಣೆ ಡಿಪಾರ್ಟ್ಮೆಂಟ್ ಅದು ಅದು ನನಗೆ ನಾನು ಇನ್ನೂ ಪ್ರ್ಯಾಂಕ್ ಎಳೀತಿದ್ದೆ ನಾನು ತಗ್ಲಾಕೊಂಡೆ ಏನ್ ಅಬಕಾರಿ ಇಲಾಖೆ ನಂಗೆ ಹೇಳೇ ಇಲ್ವಲ್ಲ ನೀನು ವಿಚಾರ ನಾನು ಎದುರೋಗ್ಬಿಟ್ಟೆ ಏನ್ ಅಬಕಾರಿ ಇಲಾಖೆ ಇಟ್ಸ್ ಓಕೆ. ಇವಾಗ ಯೋಚನೆ ಮಾಡಿ ಬಾಟ್ಲ್ ಇದೆ, ಚಿಕನ್ ತಿಂದಿದೀವಿ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಓಕೆ ಗೈಸ್, ಇಲ್ಲಿಗೆ ಪ್ರ್ಯಾಂಕ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರ್ಯಾಂಕ್ ಮಾಡೋಣ ಅತಿ ಶೀಘ್ರದಲ್ಲೇ. ಇನ್ನಾಗಲ್ವಾ ಅಷ್ಟೊಂದು ನಂಬಿಕೆ? ಫೋನ್ ಫೋಟೋದ ಹತ್ರ ಇಟ್ಬಿಟ್ಟಳೆ ಯಾಮಾರ್ಸ್ಬಿಟ್ಟಳೆ, ನನಗ್ ಗೊತ್ತೇ ಇಲ್ಲ. ಅಂದ್ರೆ ಈಗ ಇದನ್ನ ಕೇಳಿದಕ್ಕೆ ಉತ್ತರ ಕೊಡ್ಬೇಕು. ಇನ್ಯಾಮರಲ್ಲ ನೋಡೋಣ, ನಾನ ಇವರ ನೋಡೋಣ. ಏನಪ್ಪ ನಾವ್ ಗೊತ್ತು ನೀವಿಬ್ರು ರೂಮಲ್ಲಿ ಭಾಷಣ ಮಾಡ್ತಿರೋ ನೋಡ್ಕೊಂಡಿದ್ರೆ ನೀನ್ ಬಾಯಿ ಜ್ಯೂಸ್ ಮಾಮೂಲಿ ಕೊಡ್ತೀಯ ಜ್ಯೂಸು ಅಂತ ಟೈಮ್ ನೋಡಿದ್ರೆ ಟೀ ಕುಡಿಯೋ ಟೈಮ್ ಜ್ಯೂಸ್. ನೀವಿಬ್ರು ಭಾಷಣ ಮಾಡಿದ್ ನೋಡೇನೆ ನಾನು ಅಪ್ಪ ಪ್ಲಾನ್ ಮಾಡಿದ್ದು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಇವ್ರ ಮಂಗ ಅಂತೂ ಆಗಾಯ್ತು. ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದ್ರು ಅದೇ ಸತ್ಯ. ಇವ್ರು ಇನ್ನು ಯಾವ ತರ ನಾನು ಮಂಗ ಮಾಡ್ಲಿ, ಇವ್ರನ್ನಲ್ಲೇ ನಾನು ಯಾರನ್ನ ಮಂಗ ಮಾಡ್ಬೋದು, ಯಾರ ಮೇಲೆ ಪ್ರ್ಯಾಂಕ್ ಮಾಡ್ಬೋದು ಅದನ್ನ ನೀವು ಕಮೆಂಟ್ ತಿಳಿಸಿ. ನಿನ್ನೆ ಮಂಗ ಮಾಡ್ಬಿಟ್ರೆ ನಾನ್ ತಾನೇ ಎಡಿಟ್ ಮಾಡೋದು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬೈ ಓಲಿ ಬಾಯ್ ಹೇಳು. ಟಾಟಾ ಬೈ ಬೈ. ಟಾಟಾ ಬೈ ಬೈ. 90 ಪಾರ್ಟೀಸ್, 90 ಗ್ಯಾಂಗ್, 90 ಅಲ್ಲ 90 ಗ್ಯಾಂಗ್, 90 ಲೇಡೀಸ್.